ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ DRDO ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಳಕ್ ಬಂದಿದ್ದೀನಿ ಸ್ನೇಹಿತರೆ. DRDO ಕರೆದಿದ್ದಾರೆ ಸ್ನೇಹಿತರೆ. DRDO ಅಂತ ಸರ್ಚ್ ಮಾಡಿದ್ರೆ ಸಾಕು ಸಿಗುತ್ತೆ ಸ್ನೇಹಿತರೆ ಈ ಒಂದು ಪೋಸ್ಟ್. ಸೊ DRDO ಕ್ಯಾಪ್ಸ್ ಅಂತ ಒಂದು ಲ್ಯಾಬ್ ಇದೆ ಸ್ನೇಹಿತರೆ ಬೆಂಗಳೂರಲ್ಲಿ. ಓಕೆನಾ. JRF ಕರೆದಿದ್ದಾರೆ, ಜೂನಿಯರ್ ರಿಸರ್ಚ್ ಫೆಲೋಶಿಪ್ 25 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ನೋಡಿ, ಏರೋನಾಟಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್. ಓಕೆನಾ, ಇದಿಷ್ಟು ಕರೆದಿದ್ದಾರೆ. BE ಆಗಿರ್ಬೇಕು ಸ್ನೇಹಿತರೆ, BE ಅಥವಾ BTech. ಲಾಸ್ಟ್ ಡೇಟ್ ಬಂದು 24ನೇ ತಾರೀಕು ಇದೆ ಸ್ನೇಹಿತರೆ. ಸ್ಟೈಫಂಡ್ ಬಂದು ನಿಮಗೆ 37,000 ರೂಪಾಯಿ ಸ್ಟಾರ್ಟಿಂಗ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಸ್ಟಾರ್ಟಿಂಗ್ 37,000 ರೂಪಾಯಿ ಒಂದ್ ವರ್ಷಕ್ಕೆ ಇರುತ್ತೆ. ಅದಾದ ನಂತರ 45,000, ಆಮೇಲೆ 55,000 ಆಗುತ್ತೆ ಸ್ನೇಹಿತರೆ. ಓಕೆನಾ, ಲಾಸ್ಟ್ ಡೇಟ್ ಬಂದು 24ನೇ ತಾರೀಕು. ಇಮೇಲ್ ಮುಖಾಂತರ ಸೆಂಡ್ ಮಾಡ್ಬೇಕಾಗಿರುತ್ತೆ. ನೋಟಿಫಿಕೇಶನ್ ಕೂಡ ತೋರಿಸ್ತೀನಿ. ಹಾಗೆ ಅದ್ರದ್ದು ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ, ಅದನ್ನ ಫಿಲ್ಅಪ್ ಮಾಡ್ಬಿಟ್ಟು ನೀವು ಸೆಂಡ್ ಮಾಡ್ಬೇಕಾಗಿರುತ್ತೆ. 28, 29, 30ಕ್ಕೆ ಜನವರಿ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಕ್ಯಾಪ್ಸ್ ಅಂತ ಹೇಳ್ಬಿಟ್ಟು CABS ಅಂತ ಹೇಳ್ಬಿಟ್ಟು. ಓಕೆನಾ ಸ್ನೇಹಿತರೆ. ಸೊ BE BTech ಏಜ್ ಲಿಮಿಟ್ ಬಂದು 28 ಇರುತ್ತೆ ಸ್ನೇಹಿತರೆ. OBC 3 ಇಯರ್ಸ್, SC ST 5 ಇಯರ್ಸ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಮತ್ತೆ ಇಂಟರ್ವ್ಯೂ ಇರುತ್ತೆ ಸ್ನೇಹಿತರೆ. ಓಕೆನಾ. ನೋಡಿ, ಸೆಂಟರ್ ಆಫ್ ಏರ್ ಬಾರ್ನ್ ಸಿಸ್ಟಮ್, DRDO, ಮಿನಿಸ್ಟರ್ ಆಫ್ ಡಿಫೆನ್ಸ್, ಎಮ್ಲೂರು ಪೋಸ್ಟ್, ಬೆಂಗಳೂರು 37 ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಓಕೆನಾ, ಬೇಲೂರು ಇದು ಕ್ಯಾಪ್ಸ್ ಅಲ್ಲಿ ಇರೋದು. ಓಕೆನಾ. ಸೊ 28, 29, 30ಕ್ಕೆ ಇರೋದು ಸ್ನೇಹಿತರೆ. JRF.recruit.caps.gov.in ಅಂತ ಹೇಳ್ಬಿಟ್ಟು ಏನು ಈ ಒಂದು ಇಮೇಲ್ ಐಡಿ ಇದೆ. ಇಮೇಲ್ ಐಡಿಗೆ ನೀವು ಸೆಂಡ್ ಮಾಡಬೇಕಾಗಿರುತ್ತೆ. ಓಕೆನಾ, ಈ ಒಂದು ಇಮೇಲ್ ಐಡಿಗೆ. ಓಕೆನಾ. ನೋಡಿ, ಇಂಪಾರ್ಟೆಂಟ್ ಲಿಂಕ್ಸ್ ಬಂದು ಅಪ್ಲಿಕೇಶನ್ ಫಾರ್ಮ್ ಮತ್ತೆ ನೋಟಿಫಿಕೇಶನ್. ಸೊ ಈ ರೀತಿ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ತಕ್ಷಣ ನಿಮಗೆ ಈ ಒಂದು ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಅಡ್ವರ್ಟೈಸ್ಮೆಂಟ್, ವಾಕ್ ಇನ್ ಇಂಟರ್ವ್ಯೂ, ಅವಾರ್ಡ್ ಫಾರ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಬೆಂಗಳೂರಲ್ಲಿ ಇರುವಂತದ್ದು. ಓಕೆನಾ. ಕ್ಯಾಪ್ಸ್, ಸೆಂಟರ್ ಆಫ್ ಏರ್ಬೋರ್ನ್ ಸಿಸ್ಟಮ್ 25 ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಸೊ JRF1, JRF2, JRF3 ಈ ರೀತಿ 5 ಇದಕ್ಕೆ ಕ್ಯಾಟಗರೈಸ್ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ಏರೋನಾಟಿಕಲ್ ಇಂಜಿನಿಯರಿಂಗ್ 2 ವೇಕೆನ್ಸಿ ಇದೆ. ಕಂಪ್ಯೂಟರ್ ಸೈನ್ಸ್ 9, ಎಲೆಕ್ಟ್ರಿಕಲ್ ಅಂಡ್ ಕಮ್ಯುನಿಕೇಶನ್ಸ್ 9, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 1, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 4 ಸ್ನೇಹಿತರೆ. ಓಕೆನಾ. ಸೊ 28ನೇ ತಾರೀಕು EC ಮತ್ತೆ ಎಲೆಕ್ಟ್ರಿಕಲ್, 29ನೇ ತಾರೀಕು ಏರೋನಾಟಿಕಲ್ ಅಂಡ್ ಮೆಕ್ಯಾನಿಕಲ್, 30ಕ್ಕೆ ಕಂಪ್ಯೂಟರ್ ಸೈನ್ಸ್ ಇದೆ ಸ್ನೇಹಿತರೆ ಜನವರಿ. ಓಕೆನಾ. ಸೊ ಈ ಒಂದು ಸೆಂಟರ್ಗೆ ನೀವು ಹೋಗ್ಬೇಕಾಗಿರುತ್ತೆ. DRDOದು 37,000 ರೂಪಾಯಿ ಸ್ಟಾರ್ಟಿಂಗ್ ಇದನ್ನು ಕೊಡ್ತಾರೆ, ಪ್ಲಸ್ HRA ಕೊಡ್ತಾರೆ ಸ್ನೇಹಿತರೆ. BE BTech ಆಗಿರ್ಬೇಕು, ವಿತ್ ಗೇಟ್ ವ್ಯಾಲಿಡ್ ಸ್ಕೋರ್ ಇರಬೇಕು. ಓನ್ಲಿ ಗೇಟ್ ಸ್ಕೋರ್ ಆಫ್ 2023 and 24 ಆರ್ ಅಪ್ಲಿಕೇಬಲ್. ಓಕೆನಾ. ಅಥವಾ MTech ಮಾಡಿರ್ಬೇಕಾಗಿರುತ್ತೆ. ಗೇಟು BE BTech ನೀವು ಗೇಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, MTech ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ನೋಡಿ, ಇಂಡಿಯನ್ ಆಗಿರ್ಬೇಕಾಗಿರುತ್ತೆ ಅಷ್ಟೇ. ಇದಾದ ನಂತರ ನೀವು ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ, ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಕೂಡ ಡೌನ್ಲೋಡ್ ಮಾಡ್ಕೊಂಡು ಫುಲ್ ಫಿಲ್ಅಪ್ ಮಾಡ್ಬಿಟ್ಟು ನೀವು ಸ್ಕ್ಯಾನ್ ಮಾಡಿ ಈ ಒಂದು ಇಮೇಲ್ ಐಡಿಗೆ ನಿಮ್ಗೆ ಸೆಂಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇಮೇಲ್ ಐಡಿ ಏನು ಅಂತ ಹೇಳಿದ್ರೆ, ನೋಡಿ, ನಮ್ಮ JRF ಏನು ಇಮೇಲ್ ಐಡಿ ಇಲ್ಲಿ ತೋರಿಸ್ದೆ ನಿಮ್ಗೆ. ಸೊ ಈಗಾಗಲೇ JRF.caps@gov.in ಈ ಒಂದು ಇಮೇಲ್ ಐಡಿಗೆ ನೀವು ಸೆಂಡ್ ಮಾಡಬೇಕಾಗಿರುತ್ತೆ. ಹಾಗೆ ನೀವು ಇದಿಷ್ಟು ಆದ ನಂತರ ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಿ ಸ್ನೇಹಿತರೆ. ಓಕೆನಾ. ಇದಾದ ನಂತರ ನೀವು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅಂತ ಹೇಳ್ಬಿಟ್ಟು ಸಬ್ಜೆಕ್ಟ್ ನ ಬರಿಬೇಕಾಗಿರುತ್ತೆ ಇಮೇಲ್ ಅಲ್ಲಿ. ಅದಾದ ನಂತರ ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದ್ದೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಲಿಕೇಶನ್ ಫಾರ್ಮ್ ಮತ್ತೆ ನೋಟಿಫಿಕೇಶನ್ ಎಲ್ಲದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವು ಇನ್ನೂ ಏನಾದರೂ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಲೇಟೆಸ್ಟ್ ಅಪ್ಡೇಟ್ಗಳು ಸಿಗ್ತಾ ಇರುತ್ತೆ. ಹಾಗೆ ನಮ್ಮ ಈ ಒಂದು ವಿಡಿಯೋ ಕೂಡ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. BE BTech ಯಾರು ಮುಗಿಸಿದಾರೆ ಅವ್ರಿಗೆ ಶೇರ್ ಮಾಡಿ. DRDOದಲ್ಲಿ ಕೆಲಸ ಮಾಡಬೇಕು ಅಂತ ಇದ್ರೆ ಅವ್ರಿಗೆ ಶೇರ್ ಮಾಡಿ ಸ್ನೇಹಿತರೆ. ಆದಷ್ಟು ಬೇಗ ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.